ನಮಸ್ತೆ ವೀಕ್ಷಕರೇ, ಅಶ್ವಮಂದಿರಕ್ಕೆ ಸ್ವಾಗತ. ನಾನು ಮಂಜರಿ ಹೊಂಬಾಳಿ. ವೀಕ್ಷಕರೇ, ಹಬ್ಬಗಳ ಮಾಸ ಶ್ರಾವಣ ಮಾಸದ ಕಡೆಗೆ ಬರುವಂತ ಭಾದ್ರಪದ ಮಾಸದ ಪ್ರಥಮದಲ್ಲಿ ಬರುವಂತಹ ವಿನಾಯಕನ ಪೂಜೆ ಜೊತೆಗೆ ನಾವು ಮಾಡುವಂತಹ ಸ್ವರ್ಣ ಗೌರಿ ಪೂಜೆ ಅಂದ್ರೆ ಮುಖ್ಯವಾಗಿ ಇದನ್ನ ಗೌರಿ ಹಬ್ಬ ಅಂತಾನೆ ಪ್ರಸಿದ್ಧಿ. ಇದನ್ನ ತುಂಬಾ ವಿಜೃಂಭಣೆಯಿಂದ ಆಚರಣೆ ಕೂಡ ಮಾಡ್ತೀವಿ. ಹಾಗಾದ್ರೆ ಗೌರಿ ಹಬ್ಬವನ್ನ ಹೇಗೆ ಆಚರಣೆ ಮಾಡಬೇಕು, ಆಚರಣೆ ಮಾಡೋದ್ರಿಂದ ಯಾವೆಲ್ಲ ಫಲಗಳು ನಮಗೆ ಸಿಗುತ್ತೆ, ಜೊತೆಗೆ ಇದರ ಪೂಜಾ ಮುಹೂರ್ತವೇನು, ಬಾಗಿಣವನ್ನ ಕೊಡ್ಬೇಕಾದ್ರೆ ಯಾವೆಲ್ಲ ಕ್ರಮಗಳನ್ನ ಅನುಸರಿಸಬೇಕು, ಇದೆಲ್ಲದರ ಕುರಿತಾಗಿ ಸಮಗ್ರ ಮಾಹಿತಿಯನ್ನು ತಿಳಿಸ್ಕೊಡ್ಲಿಕ್ಕೆ ವೇದ ಪಾರಂಗತರು, ಖ್ಯಾತ ಜ್ಯೋತಿಷಿಗಳು, ಆಚಾರ್ಯ ಗುರುಜಿಯವರು ನಮ್ಮೊಟ್ಟಿಗಿದ್ದಾರೆ. ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಗುರುಗಳೇ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತ, ನಮಸ್ತಸ್ಯೈ 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 ನಮೋ ನಮಃ. ಗುರುಗಳೇ, ಗೌರಿ ಹಬ್ಬ ಬಂದ್ರೆ ಹೆಣ್ಮಕ್ಳಿಗೊಂದು ಸಂಭ್ರಮ. ಗೌರಿ ಜೊತೆಗೆ ಗಣೇಶ ಹಬ್ಬವನ್ನು ಆಚರಣೆ ಮಾಡ್ತೀವಿ. ಆದ್ರೆ ಗೌರಿ ಹಬ್ಬವನ್ನ ಹೇಗೆ ಆಚರಣೆ ಮಾಡಬೇಕು, ಇದರ ಫಲಗಳೇನು ಗುರುಗಳೇ, ಅದನ್ನ ತಿಳಿಸ್ಕೊಡಿ. ನೋಡಿ, ನಾವು ಈ ಒಂದು ಒಂದು ಏನು ಹೇಳ್ತಾರೆ, ಒಂದು ಮಾಸನೇ ತುಂಬ ಶ್ರೇಷ್ಠ ಅಂತ ಹೇಳುತ್ತೆ. ಯಾಕಂದರೆ ನಾವು ಹಿಂದಿನ ತಿಂಗಳು ನಾವು ಶ್ರಾವಣ ಮಾಸ ನೋಡಿದ್ವಿ. ಹಬ್ಬ ಹರಿದಿನಗಳ ಒಂದು ಸರಮಾಲನೆ ಇತ್ತು. ನಾವು ಎಷ್ಟೋ ಹಬ್ಬಗಳನ್ನ ಆಚರಣೆ ಮಾಡಿದ್ವಿ. ನೋಡಿ, ಪ್ರಾರಂಭದಲ್ಲೇ ಭಾದ್ರಪದ ಮಾಸದ ಪ್ರಾರಂಭದಲ್ಲೇ ನಾವು ಗೌರಿ ಗಣೇಶ ಹಬ್ಬ ಮಾಡುವಂಥದ್ದು. ಏನಿದು ಮಹತ್ವ ತಿಳ್ಕೊಳ್ಳೋದು ಮತ್ತು ಯಾವ ರೀತಿ ಆಚರಣೆ ಮಾಡುವಂಥದ್ದೆಲ್ಲ ತಿಳ್ಕೊಳ್ಬೇಕಾಗುತ್ತೆ. ಇನ್ನು ಈ ದಿನದ ತುಂಬ ಶ್ರೇಷ್ಠವಾಗಿರುವಂಥದ್ದು ಭಾದ್ರಪದ ಮಾಸದ ಶುಕ್ಲ ಪಕ್ಷದ ತೃತೀಯ. ಈಗ ಸಾಮಾನ್ಯವಾಗಿ ಗಣಪತಿಯನ್ನ ಭಾದ್ರಪದ ಮಾಸ ಶುಕ್ಲ ಚತುರ್ಥಿ ಎಂದು ಮಾಡ್ತೀವಿ. ಅಂದರೆ ಶುಕ್ಲ ಪಕ್ಷದ ಚತುರ್ಥಿ 4ನೇ ದಿವಸ ನಾವು ಗಣಪತಿ ಆರಾಧನೆ ಮಾಡ್ಕೊಳ್ತೀವಿ. ಈ ಗೌರಿ ಗಣಪತಿಗೆ ಒಂದು ದಿನ ಹಿಂದೆನೇ ನಾವು ಒಂದು ಪ್ರತಿಷ್ಠಾಪನೆ ಮಾಡ್ಕೊಂಡು ಬಿಡ್ತೀವಿ. ಆ ರೀತಿ ಈ ಗೌರಿಯ ಒಂದು ಸಂಕೇತ, ಶುಭ ಸಂಕೇತ ಏನು ಅಂತ ತಿಳ್ಕೊಳ್ಬೇಕು. ಸಾಮಾನ್ಯವಾಗಿ ಹಬ್ಬದ ಆಚರಣೆ ಎಲ್ಲರೂ ಕೂಡ ಗೊತ್ತಿರುತ್ತೆ. ಒಂದಲ್ಲ ಒಂದು ರೀತಿಯ ನಿಮ್ಮ ತಲತಲಾಂತರವಾಗಿ ಹಿಂದಿನಿಂದನೂ ಕೂಡ ಮನೆಯಲ್ಲಿ ಮಾಡ್ಕೊಂಡು ಬರ್ತಾ ಇರ್ತೀರಾ. ಒಂದು ಕಳಶದಲ್ಲಿ ಗೌರಿ ಇಟ್ಕೊಂಡು ಪೂಜೆ ಮಾಡುವಂಥದ್ದು, ಕೆಲವರು ಒಂದು ಗೌರಿಯ ಮುಖವಾಡಗಳು ಇಟ್ಕೊಂಡಿರ್ತೀರಾ. ಆ ಗೌರಿಗೆ ಸಂಬಂಧಪಟ್ಟಂಥ ವಸ್ತ್ರ ಆಭರಣಗಳನ್ನು ಹಾಕುವಂಥದ್ದು, ಹೂಮಾಲೆಗಳಿಂದ ಅಲಂಕಾರ ಮಾಡುವಂಥದ್ದೆಲ್ಲ ಇರುತ್ತೆ. ಇನ್ನು ನೈವೇದ್ಯವಾಗಿ ಈಗ ಸಾಮಾನ್ಯವಾಗಿ ಈ ಸಿಹಿ ಪದಾರ್ಥಗಳನ್ನು ಅಥವಾ ಈಗ ಚಿತ್ರಾನ್ನ ತುಂಬ ವಿಶೇಷ, ಗೌರಿಗೆ ತುಂಬ ಇಷ್ಟ ಅಂತ ಹೇಳಿದ ಒಂದು ಪುರಾಣಗಳಲ್ಲಿ. ಯಾಕಂದರೆ ಕೆಲವೊಬ್ರು ಮಾಡ್ತಾರೆ ಮನೆಯಲ್ಲಿ ಅವಲಕ್ಕಿ ಮತ್ತು ಚಿತ್ರಾನ್ನಗಳು ಮಾಡುವಂಥದ್ದು. ಅಂದ್ರೆ ಗೌರಿಗೆ ಅವಲಕ್ಕಿ ಮತ್ತೆ ಚಿತ್ರಾನ್ನ ನೈವೇದ್ಯ ವಿಶೇಷ, ತುಂಬ ವಿಶೇಷವಾಗಿರುತ್ತೆ. ವಿಶೇಷ ಫಲಗಳನ್ನು ಪಡ್ಕೊಳ್ಬೋದು ಅಂತ. ಯಾಕಂದರೆ ಈ ಮೊಸರನ್ನ, ಚಿತ್ರಾನ್ನ ಮತ್ತು ಅವಲಕ್ಕಿ ಇದರಿಂದ, ಯಾಕಂದರೆ ಕೆಲವ್ರಿಗೆ ಸಾಮಾನ್ಯವಾಗಿ ಈಗ ಬೆಲ್ಲದ ಅನ್ನ ಮಾಡ್ತಾರೆ, ಮೊಸರನ್ನ ಮಾಡ್ತಾ ಇರ್ತಾರೆ. ಇದ್ರ ಜೊತೆ ಚಿತ್ರಾನ್ನ ಸರಿ ಮಾಡಿ ನೋಡಿ, ತುಂಬ ಒಳ್ಳೆ ಫಲ ಸಿಗುತ್ತೆ. ಯಾಕಂದರೆ ಕೆಲವೊಬ್ರಿಗೆ ಯಾರೋ ಒಂದು ನೋಡಿ, ಮನೆಯಲ್ಲಿ ನೆಮ್ಮದಿ ಮುಖ್ಯ, ನಮಗೆ ನೆಮ್ಮದಿಯಾಗಿರ್ಬೇಕು ನಮಗಷ್ಟೇ. ಆ ರೀತಿ ಒಂದು ನೆಮ್ಮದಿಯ ವಾತಾವರಣ, ಕುಟುಂಬ ಸೌಖ್ಯ, ಕುಟುಂಬದಲ್ಲಿ ಹೊಂದಾಣಿಕೆ ಹೆಚ್ಚಾಗಲಿಕ್ಕೆ ತುಂಬ ಶುಭಪ್ರದವಾಗುತ್ತೆ ಈ ಒಂದು ಪ್ರಸಾದದಿಂದ. ಯಾಕಂದರೆ ನಮ್ಮ ಸಂಪ್ರದಾಯದಲ್ಲಿ ಒಂದೊಂದು ಪ್ರಸಾದಕ್ಕೆ ಒಂದೊಂದು ರೀತಿಯ ಫಲಗಳು ಸಿಗುತ್ತೆ. ಅದನ್ನು ನಾವು ತಿಳ್ಕೊಂಡು ಮಾಡಬೇಕು. ಇನ್ನು ಈ ಹಬ್ಬದ ಆಚರಣೆ ವಿಶೇಷಗಳು ತಿಳ್ಕೊಳ್ಬೇಕು. ಇವತ್ತು ಬಾಗಿಣ ವಿಚಾರ ಇನ್ನೂ ವಿಶೇಷ. ಕೆಲವ್ರು ಕೇಳೋ ಗುರುಗಳೇ, ಬಾಗಿಣದಲ್ಲಿ ಏನು ಕೊಡಬೇಕಂತ. ಸಾಮಾನ್ಯವಾಗಿ ಎಲ್ಲರ ಮನೆಗೂ ಗೊತ್ತಿರೋಂಥ ವಿಚಾರ. ಒಂದು ಬಾಗಿಣ, ಮರದ ಬಾಗಿಣ ಕೊಡ್ತಿರೋ, ಯಾವುದಾದ್ರೂ ಆಗ್ಬೋದು. ಅದರಲ್ಲಿ ಅರಿಶಿಣ ಕುಂಕುಮ. ಈಗ ನೋಡಿ, ಒಂದು ಸುಮಂಗಲಿಗೆ ಏನು ಕೊಡಬೇಕು ದ್ರವ್ಯಗಳನ್ನು ಇಟ್ಕೊಳ್ಳುವಂಥದ್ದು ಪದ್ಧತಿ. ಅರಿಶಿಣ ಕುಂಕುಮ ಕೊಡುವಂಥದ್ದು, ಬಳೆ ಬಿಚ್ಚೋಲೆಗಳನ್ನು ಕೊಡುವಂಥದ್ದು. ಇನ್ನು ಸಿರಿಧಾನ್ಯಗಳು ಕೊಟ್ಟರು ತುಂಬ ವಿಶೇಷವಾಗಿ ಫಲ ಸಿಗುತ್ತೆ. ಸಿರಿಧಾನ್ಯಗಳು ಕೊಡಬೇಕು, ಒಡೆದ ಕಾಳುಗಳಲ್ಲ, ಸಿರಿಧಾನ್ಯಗಳನ್ನು ನೀವು ಯಾವುದೇ ಆಗಲಿ. ಯಾಕಂದರೆ ಧನಪ್ರದ ಆಗುತ್ತೆ, ಧಾನ್ಯಪ್ರದ ಆಗುತ್ತೆ. ಅದರಲ್ಲಿ ಒಂದು ದಕ್ಷಿಣೆ ಇಡುವಂಥದ್ದು. ವಸ್ತ್ರಗಳು ಕೊಡಬೇಕಾಗುತ್ತೆ. ಈಗ ಯಾವುದೋ ಸೀರೆ, ಯಾವುದೋ ಅವರು ಒಂದು ಉಪಯೋಗಿಸುವಂತಹ ಸೀರೆ ನೋಡಿ, ಯಾವುದೇ ಆಗಲಿ ಅವತ್ತೇ ಒಂದು ಬಾಗಿಣ ಕೊಡುವಾಗ ತುಂಬ ಶ್ರೇಷ್ಠ ಇದು ಬಾಗಿಣ ದಾನ. ಇದರಲ್ಲಿ ನೀವು ಕೊಡುವಂತಹ ವಸ್ತುಗಳು ಅವರು ಉಪಯೋಗಕ್ಕೆ ಬರುವಂಥದ್ದು ಕೊಡಬೇಕು. ಕೆಲವರು ನೋಡಿ ಆರ್ಟಿಫಿಷಿಯಲ್ ಬಂದ್ಬಿಟ್ಟಿದ್ದು ತುಂಬ. ಈಗ ಬಾಗಿಣದಲ್ಲಿ ಬಾಚಣಿಕೆ ಕೊಡ್ತಾರೆ, ಕನ್ನಡಿ ಕೊಡ್ತಾರೆ. ಅದು ಯೂಸ್ ಮಾಡೋಕ್ಕಾಗುತ್ತಾ? ನೀವೇನು ಫಲ ಸಿಗುತ್ತೆ ಯೋಚನೆ ಮಾಡಬೇಕು. ಈಗ ಸುಮ್ಮನೆ ಯಾವುದೋ ಒಂದು ಆಚರಣೆ ನಮ್ಮ ಹಿರಿಯರು ಹೇಳಿದರೆ ನಾವು ಮಾಡ್ತೀವಿ ಅಂತೋದಲ್ಲ. ಯಾವುದೇ ಒಂದು ಆಚರಣೆ ಹಿಂದೆ ಅದರ ಮಹತ್ವ ತಿಳ್ಕೊಳ್ಬೇಕು. ಈಗ ನೀವು ಕೊಡ್ತೀರಾ, ಅದರಲ್ಲಿ ಎಷ್ಟೆಲ್ಲ ಕೊಡ್ತಾರೆ. ಒಂದು ಬಾಗಿನ ಐಟಮ್ ಬಂದರೆ ಒಂದು ಹೆಣ್ಣು ಮಗು ರೆಡಿ ಆಗ್ಲಿಕ್ಕೆ ಏನು ಬೇಕು ಎಲ್ಲ ಅದರಲ್ಲಿ ಇರುತ್ತೆ. ಉಪಯೋಗಕ್ಕೆ ಬರುವಂತ ಐಟಮ್ಗಳನ್ನು. ಹೌದು, ನೀವು ಕೊಡುವಂಥ ಐಟಮ್ ಮಕ್ಕಳ ಆಟ ಸಾಮಾನು ಅಲ್ಲ. ಅದು ಆಟಿಕೆಗೆ ಬರುವಂಥ ಏನು ಫಲ ಸಿಗುತ್ತೆ ನೀವು ಯೋಚನೆ ಮಾಡಬೇಕು. ಯಾರೇ ಕೊಡೋರು ಒಂದು ನಿಮಿಷ ಯೋಚನೆ ಮಾಡಿ. ಯಾವುದೇ ಪೂಜೆ ಪುನಸ್ಕಾರಗಳಾಗಲಿ, ಒಂದು ಕೆಲಸಗಳನ್ನು ಅರ್ಥವಿಲ್ಲದ ಪೂಜೆ ವ್ಯರ್ಥ ಅಂತಾನೆ ನಾನು ಯಾವಾಗ ಕೂಡ ಹೇಳ್ತೀನಿ. ತಿಳಿದುಕೊಂಡು ಮಾಡಬೇಕು. ಯಾಕಂದರೆ ನೋಡಿ, ಬಾಗಿಣ ಅಂಥದ್ದು ಅವ್ರದ್ದು ಎಷ್ಟೋ ಒಂದು ನೀವು ಕೊಟ್ಟಾಗ ಎಷ್ಟೋ ಒಂದು ಸಂತೋಷದಿಂದ ಕೊಟ್ಟಿರ್ತಾರೆ, ಅವ್ರು ಕೂಡ ತೊಗೊಂಡಿರ್ತಾರೆ. ಅದನ್ನು ಮನೆಗೆ ತೊಗೊಂಡೋದಾಗ ಈ ಚಿಕ್ಕ ಮಕ್ಕಳು ಆಟ ಸಾಮಾನಿಗಿರುವಂಥ ಗೊಂಬೆಗಳಿಟ್ಟರೆ ಏನು ಉಪಯೋಗ ಬರುತ್ತೆ? ಹಾಗಾಗಿ ಅವರು ಒಂದು ಉಪಯೋಗ ಮಾಡುವಂಥ ಒಂದು ಸೀರೆಗಳು, ವಸ್ತ್ರಗಳಾಗ್ಬೋದು. ಅವ್ರಿಗೆ ಏನಾದರೂ ಕೊಡಿ, ನಿಮ್ಮ ಕೈಲಿ ಎಷ್ಟಾಗುತ್ತೆ ಅಷ್ಟೇ ಕೊಡಿ. ಇಂಥದೇ ಕೊಡಬೇಕು, ನೀವು ಬಂಗಾರದ ಬಾಚಣಿಕೆ ಕೊಡಿ ಅಂತ ಹೇಳ್ತಾ ಇಲ್ಲ. ಇಲ್ಲಿ ಮರದ ಬಾಚಣಿಕೆ ಕೊಡಿ, ಅಂದರೆ ಉಪಯೋಗಕ್ಕೆ ಬರೋಂಥದ್ದು ಕೊಡಬೇಕು. ಆ ರೀತಿ ಕೆಲವೊಂದು ಧಾನ್ಯಗಳನ್ನ, ಸಿರಿಧಾನ್ಯಗಳನ್ನ ಕೊಡುವಂಥದ್ದು, ಅರಿಶಿಣ ಕುಂಕುಮ ಕೊಡುವಂಥದ್ದು, ಬಳೆ ಬೆಚ್ಚೋಲೆಗಳನ್ನ ಕೊಡುವಂಥದ್ದು. ಈ ರೀತಿ ನೀವು ಬಾಗಿಣದ ರೂಪದಾಗ ಕೊಟ್ಟಾಗ ನಿಮಗೆ ಅನೇಕ ಫಲಗಳು ಸಿಗುವಂಥದ್ದಾಗುತ್ತೆ, ಮನೆ ಅಭಿವೃದ್ಧಿಯವಂತ ಆಗುವಂಥದ್ದಾಗುತ್ತೆ.
ಗುರುಗಳೇ, ಇನ್ನು ಪೂಜಾ ಸಮಯ ಏನು? ಇದಕ್ಕೇನಾದ್ರು ಮುಹೂರ್ತ ಅಂತಿದೆಯಾ? ಈಗ ನೋಡಿ, ಸಾಮಾನ್ಯವಾಗಿ ಎಷ್ಟೋ ಜನ ನಿಮಗೆ ಸಮಯಗಳು ಹೇಳ್ತಾರೆ. ಆದರೆ ನಾನು ಒಂದು ಹೇಳುವಂಥದ್ದು ಒಂದು, ಯಾಕಂದರೆ ಅರ್ಥ ಮಾಡ್ಕೊಳ್ಬೇಕು ಸ್ವಲ್ಪ. ಏನಂತಂದರೆ, ಈಗ ಹಬ್ಬದ ದಿನ ಅಂತಂದ್ರೆ ದಿನ ಎಲ್ಲ ಹಬ್ಬನೇ. ಅದು ಪೂಜೆಗೆ, ದೇವರ ಪೂಜೆಗೆ ಯಾವುದೇ ರೀತಿಯ ಶಾಸ್ತ್ರ ರೀತಿಯ ನಮಗೆ ಅದೇ ಲಗ್ನ ಬೇಕು, ಇದೇ ಸಮಯ ಬೇಕು ಅಂತ ಏನು ಇರಲ್ಲ. ಆದರೆ ಕೆಲವೊಬ್ಬರು ಏನು ಹೇಳ್ತಾರೆ, ಕೆಲವೊಂದು ಶಾಸ್ತ್ರದಲ್ಲಿ ಈ ರೀತಿ ಯಮಗಂಡ ಕಾಲಗಳು, ರಾಹುಕಾಲಗಳು ಬಿಡಬೇಕು, ಕೆಲವೊಂದು ಲಗ್ನದಲ್ಲಿ ಮಾಡಿ ಅದರಿಂದ ಸ್ವಲ್ಪ ಶುಭಪ್ರದ ಆಗುತ್ತೆ ಅಂತ ಹೇಳ್ತಾರೆ. ಬಿಟ್ಟರೆ ನೀವು ಹಬ್ಬದ ದಿನ ಯಾವ ಸಮಯದಲ್ಲಿ, ಯಾಕಂದರೆ ಹಬ್ಬ ಇರುತ್ತೆ, ನೀವು ಇದೇ ಸಮಯದಲ್ಲಿ ಮಾಡ್ಬೇಕಂದ್ರೆ ಆಗಲ್ಲ. ಮನೆಯಲ್ಲಿ ಹೆಣ್ಮಕ್ಳು ರೆಡಿ ಆಗಬೇಕು, ಅದು ಬೇರೆ ವಿಚಾರ. ಆದರೆ ಹಬ್ಬದ ದಿನ ನೀವು ಸಮಯವನ್ನು, ಲಗ್ನವನ್ನು ನೋಡೋ ಅವಶ್ಯಕತೆ ಇರಲ್ಲ. ದಿನನೇ ಹಬ್ಬ ಅಲ್ವಾ ಇವತ್ತು? ಈಗ ಗೌರಿ ಹಬ್ಬ ನೀವನ್ನ ಈಗ ಯಾವುದೋ ಬೇರೆ ದಿನ ಮಾಡ್ತಾ ಇಲ್ಲ, ಗೌರಿ ಹಬ್ಬದ ದಿನ ಮಾಡ್ತಿರೋವಂಥದ್ದು ನೀವು. ಆ ಹಬ್ಬದ ದಿನ ಏನಕ್ಕೆ ಸಮಯ ನೋಡಬೇಕು? ಅಂದ್ರೆ ಇಡೀ ಸಮಯವು ಶುಭವಾಗಿ, ದಿನನೇ ಶುಭ, ನಮಗೆ ಅನುಕೂಲ ಇದೆ, ಏನು ಅಪಚಾರ ಏನಿಲ್ಲ. ಆದರೆ ಕೆಲವೊಂದು ಈ ರಾಹುಕಾಲ, ಯಮಗಂಡ ಕಾಲಗಳಲ್ಲಿ ಸಾಮಾನ್ಯವಾಗಿ ಹಿಂದಿನಿಂದ ಕೆಲವೊಂದು ನಾವು ಒಂದು ಅನುಸರಿಸ್ಕೊಂಡು ಬರ್ತಾ ಇದೀವಿ, ಅದನ್ನು ಪರಿಪಾಲನೆ ಮಾಡ್ಕೊಳ್ಳುವಂಥದ್ದು. ಇನ್ನು ಈ ದಿನ ನೋಡಿ, ಬೆಳಗ್ಗೆ 7:30ರಿಂದ 8:15 ಒಳಗೆ ಒಂದು ಮುಹೂರ್ತ. ಈ ಒಂದು ಸಮಯದಲ್ಲಿ, ಈಗ ಬೆಳಗ್ಗೆ ಪ್ರಾತಃ ಕಾಲದಲ್ಲಿ ಮಾಡ್ಕೊಂಡು ತುಂಬ ಶುಭಪ್ರದ ಆಗಿರುತ್ತೆ. ಬೆಳಗ್ಗೆ ಬೇಗ ಎತ್ಕೊಂಡು ಮಾಡ್ಕೊಳ್ಳೋದು ಒಂದು ಮುಹೂರ್ತ. ಇನ್ನು ಬೆಳಗ್ಗೆ 10:45ರಿಂದ ಈಗ 10:45 11:30 ತನಕ ಆ ಒಂದು ಸಮಯ, ಅದು ಯಾಕಂದರೆ ಒಂದು 30 ನಿಮಿಷದಲ್ಲಿ ಇಗುತ್ತೆ ಲಗ್ನ. ಅದು ಆ ಒಂದು ಸಮಯದಲ್ಲಿ ಒಂದು ಪೂಜೆ ಮಾಡ್ಕೊಳ್ಳುವಂಥದ್ದು. ಇನ್ನು ಸಂಜೆ 7:30ರಿಂದ 8:15 ಕೂಡ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳುತ್ತೆ. ಸಾಯಂಕಾಲ ಕೆಲವರು ಮಾಡ್ಕೊಳ್ತಾರೆ. ಇನ್ನೆಲ್ಲ ಬೆಳಗ್ಗೆ ಹಬ್ಬಗಳೆಲ್ಲ ಬೆಳಗ್ಗೆ ಹೊತ್ತೇ ಮಾಡ್ತಾರೆ. ಕೆಲವರು ಏನೋ ಎಲ್ಲ ಹೊರಗಡೆ ಹೋಗಿರ್ತಾರೆ, ಅಥವಾ ಯಾರೋ ಮನೆಗೆ ಹೋಗಿ, ಇಲ್ಲ ಬೇರೆ ಕಡೆ ಹೋಗಿರ್ತಾರೆ. ಕೆಲವರು ಏನಾಗುತ್ತೆ, ಬೇರೆಲ್ಲ ಹೋದ್ರೂ ಕೂಡ ನಮ್ಮನೇಲಿ ಮಾಡಬೇಕು ಅಂತ ಆಸೆ ಇರುತ್ತೆ. ಇನ್ನು ಕೆಲವರು ಸಂಜೆ ಈ ಬಾಗಿಣವನ್ನು ಕೊಡಬೇಕು, ಹೆಣ್ಮಕ್ಳನ್ನ ಕರೆದು ಅಂತ ಆಸೆ ಇಟ್ಕೊಂಡಿರ್ತಾರೆ. ಅವರು ಕೂಡ ಸಂಜೆ ಈ ಒಂದು 7:30 ಕೂಡ ನೀವು ಮಾಡ್ಕೊಳ್ಬೋದು ಅಂತ ಹೇಳುತ್ತೆ. ಈ ರೀತಿ ಈ ಗೌರಿಯನ್ನು ಆರಾಧನೆ ಮಾಡ್ಕೊಳ್ಳೋದ್ರಿಂದ ಶುಭಪ್ರದ ಆಗುತ್ತೆ, ಮನೆಯಲ್ಲಿ ಮಂಗಳಕರ ಆಗುವಂಥದ್ದು. ಅದೇ ಫಲಗಳು ಏನು ಅನ್ನೋದೇ ಪ್ರಶ್ನೆ ಗುರುಗಳೇ. ನೋಡಿ, ಎಲ್ಲರೂ ಕೂಡ ನಿಮ್ಗೆ ಹೇಳ್ತಾರೆ, ಏನು ಆರಾಧನೆ ಮಾಡೋದು ಹೆಂಗೆ, ಏನು ಬಾಗಿಣ ಕೊಡಿ ಅಂತಾರೆ. ಏನು ಫಲ ತಿಳ್ಕೊಳ್ಬೇಕು. ಇವಾಗ ಒಂದು ವಿಚಾರ, ಬಾಗಿನ ವಿಚಾರ ಹೇಳ್ದೇನೆ, ಇದರಿಂದ ಏನು ಫಲ? ಮತ್ತು ಈಗ ಗೌರಿ ಆರಾಧನೆ ಮಾಡ್ಕೊಳ್ಳೋದ್ರಿಂದ ನೋಡಿ, ಈಗ ಸಾಮಾನ್ಯವಾಗಿ ಮನೆಯಲ್ಲಿ ಹೆಣ್ಣು ಮಕ್ಕಳು ಆರಾಧನೆ ಮಾಡ್ಕೊಳ್ತೀರಾ. ಯಾರು ಮಾಡ್ಕೊಳ್ತೀರಾ? ಮದುವೆ ಆಗಿರೋರು ಮಾಡ್ಕೊಳ್ತೀರಾ. ಮದುವೆ ಆಗಿರೋರ್ಗೆ ಏನು ಬೇಕು? ಸತಿಪತಿ ಅನ್ಯೋನ್ಯವಾಗಿರ್ಬೇಕು ಅಷ್ಟೇ, ಇನ್ನೇನು ಬೇಕಾಗಿಲ್ಲ ಅವ್ರಿಗೆ. ಗಂಡ ಹೆಂಡತಿ ಅನ್ಯೋನ್ಯವಾಗಿದ್ದರೆ ಮನೆ ಅದು ತಾನಾಗಿಯೇ ಅಭಿವೃದ್ಧಿ ಆಗ್ಬಿಡುತ್ತೆ. ಯಾರು ಮದುವೆ ಆಗಿರ್ತೀರಾ, ಏನೋ ದಾಂಪತ್ಯ ಸುಖದಲ್ಲಿ ಸ್ವಲ್ಪ ಏನೋ ಭಿನ್ನಾಭಿಪ್ರಾಯ ಆಗಿರುತ್ತೆ, ಬಿರುಕುಂಟಾಗಿರುತ್ತೆ. ಅದೆಲ್ಲವೂ ಕೂಡ ಈ ಗೌರಿಯ ಅನುಗ್ರಹದಿಂದ. ಯಾಕಂದರೆ ಹೇಳ್ತಾರಲ್ವಾ ಹಿರಿಯರು, ಗೌರಿಯನ್ನು ಶಿವಪಾರ್ವತಿ ಥರ ಇರಬೇಕು ನೀವು, ಪಾರ್ವತಿ ಪರಮೇಶ್ವರ ಜೋಡಿ ಥರ ಇರಬೇಕು ಅಂತ ಹೇಳ್ತಾರೆ. ಯಾಕಂದರೆ ಅಷ್ಟು ವಿಶೇಷವಾಗಿರುವಂತಹ ಜೋಡಿ ಪಾರ್ವತಿ ಪರಮೇಶ್ವರನ ಜೋಡಿ. ಅವ್ರು ಯಾವತ್ತೂ ಬಿಟ್ಟೋಗಿಲ್ಲ ಅಂತ ನೋಡಿ. ಎಂಥ ಕಷ್ಟ ನಷ್ಟದಲ್ಲಿ, ಯಾಕಂದರೆ ನಾವು ಪುರಾಣಗಳು ನೋಡಿದಾಗ ಗೊತ್ತಾಗುತ್ತೆ ನಮಗೆ ಅವ್ರು ಎಷ್ಟು ಕಷ್ಟಪಟ್ಟಿದ್ದಾರೆ ಶಿವಪಾರ್ವತಿ. ಹೌದು. ಯಾಕಂದರೆ ರಾಜನ ಮಗಳು ಸ್ವಾಮಿಯಲ್ಲಿರೋದು ಸ್ಮಶಾನದ ವಾಸಿ, ಆದರೆ ಅವ್ರ ಅನ್ಯೂನ್ಯತೆ ಹೆಂಗಿದೆ ಅಲ್ವ? ಆ ರೀತಿ ಇರಬೇಕು. ಗಂಡ ಒಬ್ಬ ಸಾಹುಕಾರ ಇರ್ತಾನೆ, ಒಬ್ಬ ಬಡವ ಇರ್ತಾನೆ, ಅಥವಾ ಹೆಂಡ್ತಿನೇ ಆಗಲಿ ಎಲ್ಲೋ ಬಡವ್ರ ಮನೆಯಿಂದ ಬಂದಿರ್ತಾರೆ, ಅವ್ರು ತುಂಬ ಚೆನ್ನಾಗಿರೋರ ಮನೆಯಿಂದ ಬಂದಿರ್ತಾರೆ, ಏನಾದರೂ ಆಗ್ಬೋದು. ಅಲ್ಲಿ ಹಣನೋ ಅಂತಸ್ತು ಏನೂ ಬರೋದಿಲ್ಲ. ಮದುವೆ ಆದಮೇಲೆ ಅವ್ರ ಹೊಂದಾಣಿಕೆನೇ ಮುಖ್ಯ ಆಗುತ್ತೆ. ಈ ರೀತಿ ಯಾರು ಮನೇಲಿ ಏನೋ ಒಂದು ಸಣ್ಣ ಪುಟ್ಟ ವಿಚಾರ, ಕೆಲವೊಂದು ತಪ್ಪು ತಿಳುವಳಿಕೆಯಿಂದ ಆಗಿರುತ್ತೆ, ಕೆಲವರು ಯಾರೋ ಮೂರನೇ ಮಾತು ಕೇಳಿರ್ತಾರೆ, ಏನೋ ಒಂದು ವಿಚಾರ, ಏನೋ ತಪ್ಪು ಗ್ರಹಿಕೆನೂ ಆಗಿರ್ಬೋದು. ಆ ರೀತಿ ಇರುವಂತಹ ಕೆಲವೊಂದು ಪ್ರಾರಬ್ಧ ಸಂಚಿತ ಕ್ರಿಯಾಕರ್ಮಗಳಿಂದ ಮುಕ್ತಿ ಹೊಂದಲಿಕ್ಕೆ ನಾವು ಈ ದಿನ ಈ ಸ್ವರ್ಣಗೌರಿಯನ್ನು ನಾವು ಒಂದು ಆಚರಣೆ ಮಾಡೋದ್ರಿಂದ ವಿಶೇಷವಾದ ಒಂದು ಮಂಗಳಗೌರಿ ಆಚರಣೆ ಫಲದಿಂದ ನಿಮಗೆ ವಿಶೇಷವಾದ ಫಲಗಳು ಸಿಗುತ್ತೆ. ಸತಿಪತಿ ದಾಂಪತ್ಯ ಸುಖ ಅನುಕೂಲ ಆಗುತ್ತದೆ, ಸಂತಾನಪ್ರದ ಕೂಡ ಆಗುತ್ತೆ. ಮಕ್ಕಳು ಆಗಿರಲ್ಲ, ಎಷ್ಟೋ ಜನ ಅನುಭವಿಸ್ತಾ ಇರ್ತೀರಾ. ಸಂತಾನಪ್ರದವಾಗಿರುವಂಥದ್ದು ಗಂಡನ ಏಳಿಗೆಗೆ ತುಂಬ ವಿಶೇಷವಾಗಿರುತ್ತೆ. ನೋಡಿ, ಗಂಡ ನಿಮ್ಮ ಗಂಡ ಅಭಿವೃದ್ಧಿ ಆದಂದರೆ ನೀವು ಮಾಡುವಂಥ ಪುಣ್ಯಫಲ ಅರ್ಧಾಂಗಿ. ನೀವು ಮಾಡುವಂಥ ಪುಣ್ಯ ಫಲದಲ್ಲಿ ಅವನು ಗಂಡನಿಗೂ ಹೋಗುತ್ತೆ. ನೀವು ಮಾಡುವಂತಹ ಈ ಪೂಜೆ ಪುನಸ್ಕಾರಗಳಿಂದ ಏನಾಗುತ್ತೆ, ಅವರ ವ್ಯಾಪಾರ ಅಭಿವೃದ್ಧಿ ಆಗುವಂಥದ್ದು. ಉದ್ಯೋಗದಲ್ಲಿ ಅವ್ರಿಗೇನೋ ಸಮಸ್ಯೆ ಇರುತ್ತೆ, ಕೆಲವರು ಮನೇಲಿ ಕೆಲಸಕ್ಕೆ ಹೋಗ್ಬೇಕಂದ್ರೆ ಎಷ್ಟೋ ಕಷ್ಟಪಟ್ಟು ಹೋಗ್ತಾ ಇರ್ತಾರೆ. ಅದೆಲ್ಲ ಕೂಡ ನಿಮ್ಮಿಂದ ಅವ್ರಿಗೆ ಅಭಿವೃದ್ಧಿ ಆಗುವಂಥದ್ದಾಗುತ್ತೆ. ಮನೆಯಲ್ಲಿರೋ ಎಲ್ಲರಿಗೂ ಕೂಡ ಒಂಥರ ಏನು, ಮನೆಯಲ್ಲಿ ಗೌರಿ ಹಬ್ಬ ಆಚರಣೆ ಆದರೆ ನೀವು ನೋಡಬೇಕು, ಮನೆಯಲ್ಲೇ ಒಂದು ಆ ವಾತಾವರಣ ಏನು ನೆಗೆಟಿವ್ ಇದ್ರೂ ಕೂಡ ಹೋಗ್ಬಿಡುತ್ತೆ. ನೀವು ಏನೇ ಮನೆಗೆ ಗುರುಗಳೇ, ನಮ್ಮ ಮನೆಗೆ ಯಾರೋ ಮಠ ಮಾಡಿಸ್ಬಿಟ್ಟಿದ್ದಾರೆ, ನಮಗೆ ವಾಸ್ತು ದೋಷ ಇದೆ ಅಂತ ಹೇಳ್ತಾರೆ, ಮನೆ ಅಲ್ಲಿ ಏನೋ ತೊಂದರೆ ಇದೆ, ವಾಸ್ತು ತೊಂದರೆ, ಏನು ತಲೆ ಕೆಡಿಸ್ಕೊಬಿಡಿ, ಹಬ್ಬ ಮಾಡಿ, ಗೌರಿಯನ್ನು ಆರಾಧನೆ ಮಾಡಿ, ಎಲ್ಲದರಿಂದ ಕೂಡ ನೀವು ಮುಕ್ತಿಯನ್ನು ಪಡ್ಕೊಳ್ಬೋದು, ಅಭೀಷ್ಟ ಸಿದ್ಧಿ ಉಂಟಾಗುವಂಥದ್ದಾಗುತ್ತೆ. ಎಸ್ ಗುರುಗಳೇ, ನಮ್ಮ ವೀಕ್ಷಕರಿಗಾಗಿ ಗೌರಿ ಹಬ್ಬದ ವಿಶೇಷತೆ ಮತ್ತು ಫಲಗಳನ್ನು ತಿಳಿಸ್ಕೊಟ್ಟಿದ್ದೀರಿ. ಧನ್ಯವಾದಗಳು. ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಶ್ರೀಮತೆ ರಾಮಾನುಜಾಯ ನಮಃ. ವೀಕ್ಷಕರೇ, ಗೌರಿ ಹಬ್ಬ ಮತ್ತು ಗಣೇಶ ಹಬ್ಬದ ಪ್ರಯುಕ್ತ ಗುರುಗಳು ಗೌರಿ ಹಬ್ಬದ ಆಚರಣೆ ಫಲ ಮತ್ತು ಹೇಗೆಲ್ಲ ಆಚರಣೆ ಮಾಡಿದರೆ ಯಾವೆಲ್ಲ ಫಲಗಳು ಉಂಟಾಗುತ್ತೆ ತಿಳಿಸಿಕೊಟ್ಟಿದ್ದಾರೆ. ಮತ್ತೊಮ್ಮೆ ಅಶ್ವಮಂದಿರದ ಸಮಸ್ತ ವೀಕ್ಷಕರಿಗೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳನ್ನು ಕೋರ್ತಿದ್ದೇವೆ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗ್ತೇವೆ. ನೋಡ್ತಾ ಇರಿ ಅಶ್ವಮಂದಿರ.